ಇವತ್ತು ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಧಾರವಾಡದಲ್ಲಿ ಕ್ಷಣ ಕ್ಷಣಕ್ಕೂ ತಾರಕಕ್ಕೇರ್ತಾ ಇದೆ ಈ ಒಂದು ಕಿಚ್ಚು. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ವಿದ್ಯಾರ್ಥಿಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಪ್ರೊಟೆಸ್ಟ್ ಮಾಡ್ತಿದ್ದಾರೆ, ಬೀದಿಗಿಳಿದು ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಈ ಟೈಮಲ್ಲಿ ನುಗ್ಗಾಟ ವಿದ್ಯಾರ್ಥಿಗಳ ನಿಯಂತ್ರಿಸಲು ಖಾಕಿ ಬಹಳ ಸರ್ಕಸ್ ಪಡ್ತಾ ಇದೆ. ಈಗ ವಿದ್ಯಾರ್ಥಿಗಳನ್ನ ನಿಯಂತ್ರಿಸಲು ಖಾಕಿ ಹರಸಾಹಸ ಪಡ್ತಾ ಇದೆ. ನುಗ್ಗಾಟದ ವೇಳೆ ಕಮಿಷನರ್ ಕಾಂತಕುಮಾರ್ಗೂ ಕೂಡ ಈಗಾಗಲೇ ಗಾಯ ಆಗಿದೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷರನ್ನ ವಶಕ್ಕೆ ಪಡೆಯುವ ಟೈಮಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ನಡೀತಾ ಇರುವಂತಹ ಈ ಒಂದು ಪ್ರತಿಭಟನೆ ಇದೆಯಲ್ಲ, ಇದು ತಾರಕಕ್ಕೇರ್ತಾ ಇದೆ, ಉದ್ವಿಗ್ನ ಆಗ್ತಾ ಇದೆ ಧಾರವಾಡದಲ್ಲಿ ಸದ್ಯಕ್ಕಿರುವಂತಹ ಪರಿಸ್ಥಿತಿ. ಹಾಗಾಗಿ ಪೊಲೀಸರು ಕೂಡ ಕಂಟ್ರೋಲ್ ಮಾಡಲಿಕ್ಕೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ. ಈಗ ಕಮಿಷನರ್ ಬಂದಿದ್ದಾರೆ ಸ್ಥಳಕ್ಕೆ. ಕಮಿಷನರ್ ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಸ್ವಲ್ಪ ಈ ಒಂದು ಸಿಚುವೇಶನ್ನ ಕಂಟ್ರೋಲ್ ತಗೊಳ್ಬೇಕು ಅಂತ ಹೇಳಿ ಆ ಟೈಮಲ್ಲಿ ಬಂದಿದ್ದಾರೆ. ಆದರೆ ಇಲ್ಲಿ ಕಮಿಷನರ್ಗೆ ಒದ್ದು ಓಡಿದ್ದಾರೆ ವಿದ್ಯಾರ್ಥಿಗಳು. ಅದು ಕೂಡ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನನ್ನ ವಶಕ್ಕೆ ಪಡೆದಿದ್ರು. ಆಟೋದಲ್ಲೇ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈ ಟೈಮಲ್ಲಿ ನಡೆದಿರುವಂತಹ ಗಲಾಟೆ ಇದು. ಇದರಲ್ಲೂ ಕೂಡ ರಾಜಕೀಯ ಒಂದು ಕಡೆ ಆರಂಭ ಆಗೋಗಿದೆ. ಯಾವುದೇ ವಿಚಾರದಲ್ಲೂ ಕೂಡ ರಾಜಕೀಯ ಮಾಡೋದು ಹೊಸ ವಿಚಾರ ಏನಲ್ಲ. ಅದೊಂದು ಕಡೆ ಆದರೆ ಮತ್ತೊಂದು ಕಡೆ ಈ ಒಂದು ಪ್ರತಿಭಟನೆ ತಾರಕಕ್ಕೇರ್ತಾ ಇದೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಆರ್ ಅಶೋಕ್ ಇರ್ಬೋದು, ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು, ಅರವಿಂದ್ ಬೆಲ್ಲದ್ ಇರ್ಬೋದು, ಹಲವು ಬಿಜೆಪಿ ನಾಯಕರು ಘಟಾನುಘಟಿಗಳು ಈ ಒಂದು ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ನಿಂತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಆರಂಭವಾಗಿರುವಂತಹ ಈ ಒಂದು ಪ್ರೊಟೆಸ್ಟ್ ಇದೆಯಲ್ಲ, ದೊಡ್ಡ ಮಟ್ಟಕ್ಕೆ ಬೇರೆ ತಿರುವನ್ನ ಪಡಿಬಹುದು ಅಂತ ಅನಿಸ್ತಾ ಇದೆ. ಅದರಲ್ಲೂ ಕೂಡ ವಶಕ್ಕೆ ಪಡೆದಿದ್ದಾರೆ, ಹಲವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈ ಟೈಮಲ್ಲಿ ಅಲರ್ಟ್ ಆಗಿದ್ದಾರೆ ಒಂದು ಕಡೆ. ಅದರಲ್ಲೂ ಕೂಡ ಹುಬ್ಳಿ ಧಾರವಾಡ ಅಂತಂದ್ರೆ ಸ್ವಲ್ಪ ಗಲಾಟೆ ಆದರೆ ಇನ್ನು ಯಾವ ಮಟ್ಟ ಗಲಾಟೆ ಆಗುತ್ತೆ, ಏನೇನಾಗುತ್ತೆ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಸ್ವಲ್ಪ ಬೆಂಕಿ ಹತ್ಕೊಂಡ್ರೆ ಸಾಕು, ಇನ್ನು ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ಪೊಲೀಸರು ಕೂಡಲೇ ಅಲರ್ಟ್ ಆಗಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ಬಂದಿದ್ದಾರೆ. ಕಮಿಷನರ್ ಬಂದರೆ ಕಮಿಷನರ್ಗೆ ಒದ್ದು ಹೊಡೋಗಿದ್ದಾರೆ ವಿದ್ಯಾರ್ಥಿಗಳು. ಆ ಮಟ್ಟಕ್ಕೆ ರೊಚ್ಚಿಗೆದ್ದಿರುವಂಥ ವಿದ್ಯಾರ್ಥಿಗಳು ಇವತ್ತು ಈ ಫೋಟೋದಲ್ಲಿ ನೋಡ್ತಾ ಇದ್ವಿ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ಫೋಟೋಗಳನ್ನು ಹಿಡಿದು ಅದ್ರ ಮೇಲೆ ರಾಂಗ್ ಮಾರ್ಕನ್ನು ಹಾಕಿ ಆ ಒಂದು ಬ್ಯಾನರ್ಗಳನ್ನು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಇರುವಂತಹ ಟೈಮಲ್ಲಿ ಅದೆಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿ ನಾಯಕರು ಕೇಳ್ತಾ ಇದ್ದಾರೆ. ಪ್ರತಿಭಟನೆ ವೇಳೆ ಫ್ಲೆಕ್ಸ್ ಕೂಡ ಹರಿದು ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧಾರವಾಡದ ಜಯನಗರ ವೃತ್ತದ ಬಳಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಫ್ಲೆಕ್ಸ್ಗಳನ್ನು ಹರಿದಾಕಿದ್ದಾರೆ ವಿದ್ಯಾರ್ಥಿಗಳು. ಫ್ಲೆಕ್ಸ್ ಹರಿದು ಸುಟ್ಟು ಹಾಕಿ ವಿದ್ಯಾರ್ಥಿಗಳು ರೋಷಾವೇಶ ತೋರಿಸ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಫ್ಲೆಕ್ಸ್ಗಳನ್ನು ಹರಿದು ಬಿಸಾಕಿದ್ದಾರೆ. ಒಂದು ಕಡೆ ಬ್ಯಾರಿಕೇಡ್ಗಳೆಲ್ಲವೂ ಕೂಡ ತಳ್ಳಿ ಬಿಸಾಕಿದ್ದಾರೆ, ಅದೆಲ್ಲವೂ ಕೂಡ ತಳ್ಳಿಬಿಟ್ಟಿದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಹೊಡಿತಾ ಇದ್ದಾರೆ. ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ಫ್ಲೆಕ್ಸ್ಗಳು ಹಾಕಿರ್ತಾರಲ್ಲ, ಬ್ಯಾನರ್ಗಳು, ಫ್ಲೆಕ್ಸ್ಗಳು ಎಲ್ಲವೂ ಕೂಡ ಕಿತ್ತು ಬಿಸಾಕ್ತಾ ಇದ್ದಾರೆ. ಆ ಮಟ್ಟಕ್ಕೆ ಈ ಒಂದು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಧಾರವಾಡದ ಜಯನಗರ ವೃತ್ತದ ಬಳಿ ನಡೀತಾ ಇರುವಂತಹ ಗದ್ದಲ ಇದು. ಪ್ರತಿಭಟನೆಯ ಸಂದರ್ಭದಲ್ಲಿ ನುಗ್ಗಲು ಶುರುವಾಗಿದೆ. ಅಲ್ಲೇ ಗಲಾಟೆ ಶುರುವಾಗಿದೆ. ಫ್ಲೆಕ್ಸ್ಗಳೆಲ್ಲವೂ ಕೂಡ ಹರಿದಾಕ್ತಾ ಇದ್ದಾರೆ. ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ಫ್ಲೆಕ್ಸ್ಗಳನ್ನು ಹರಿದಾಕ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನು ತಳ್ತಾ ಇದ್ದಾರೆ. ಪೊಲೀಸ್ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. ಆದರೂ ಅದೆಷ್ಟೋ ಜನರನ್ನ, ಅದೆಷ್ಟೋ ಯುವಕರನ್ನ ಈಗಾಗಲೇ ಪೊಲೀಸರು ಬಹುಶಃ ಲಾಕ್ ಮಾಡಿರ್ತಾರೆ, ಒದ್ದು ಒಳಗಾಗ್ತಾ ಇರ್ತಾರೆ. ಆದರೂ ಕೂಡ ಈ ಪ್ರತಿಭಟನೆ ನಿಲ್ತಾ ಇಲ್ಲ. ಆದರೆ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಏನು? ಎಲ್ಲಿ ಎಡವಿದೆ ಸರ್ಕಾರ ಅನ್ನುವಂಥದ್ದು ಪ್ರಶ್ನೆ ಹುಟ್ಟುತ್ತೆ. ಸರ್ಕಾರ ಕರೆಕ್ಟ್ ಆಗಿದ್ದಿದ್ರೆ, ಯುವಕರಿಗೆ ಬೇಕಾಗಿರೋದು ಕೊಟ್ಟಿದ್ರೆ, ಅವ್ರಿಗೆ ಹುದ್ದೆಗಳು ಭರ್ತಿ ಆಗಿದ್ದಿದ್ರೆ, ನೇಮಕಾತಿ ಆಗಿದ್ದಿದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಾ ಇರಲಿಲ್ಲ ಅಂತ ಅನ್ಸುತ್ತೆ. ಮತ್ತೊಂದು ಕಡೆ ಇದರಲ್ಲೂ ರಾಜಕೀಯ ಆರಂಭ ಆಗೋಗಿದೆ. ಬಿಜೆಪಿ ಸರ್ಕಾರ ಇರೋ ಟೈಮಲ್ಲಿ ಅದೆಷ್ಟು ಖಾಲಿ ಹುದ್ದೆಗಳು ಭರ್ತಿಯಾಗಿದೆ, ಅದೆಷ್ಟು ನೇಮಕಾತಿಗಳಾಗಿದೆ ಹೇಳಿ ನೋಡೋಣ ಅಂತ ಹೇಳಿ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ಕಾರಣ ಇಲ್ಲೂ ಕೂಡ ರಾಜಕೀಯ ಆರಂಭ ಆಗೋಗಿದೆಯಲ್ಲ. ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇರುವಂತಹ ಪ್ರೊಟೆಸ್ಟ್ ಅಲ್ಲಿ ಬಿಜೆಪಿ ಅವರು ಭಾಗಿಯಾಗ್ತಿದ್ದಾರಲ್ಲ, ಅದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡ್ತಾ ಇದ್ದಾರೆ. ನಿಮ್ಮ ಟೈಮಲ್ಲಿ ಅದೆಷ್ಟು ಅವಕಾಶಗಳನ್ನು ಮಾಡಿಕೊಟ್ಟಿದ್ದೀರಾ ಯುವಕರಿಗೆ ಅಂತ ಹೇಳಿ ಇದೀಗ ಕಾಂಗ್ರೆಸ್ ನಾಯಕರು ಕೇಳುತ್ತಾ ಇರುವಂತಹ ಪ್ರಶ್ನೆ. ಕಾಂಗ್ರೆಸ್ ವಿರುದ್ಧ ಆಗ್ತಾ ಇರುವಂತಹ ಈ ಪ್ರೊಟೆಸ್ಟ್ ಅಲ್ಲಿ ಬಿಜೆಪಿ ನಾಯಕರು ದೊಡ್ಡ ಮಟ್ಟದಲ್ಲಿ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ ಬಂದ್ಬಿಟ್ಟಿದ್ದಾರೆ. ಅವ್ರಿಗೇನಿಲ್ಲ, ಅವ್ರು ಬೇಳೆ ಬೇಸಕ್ಕೆ ಬಂದಿರ್ತಾರಷ್ಟೇ. ಇಲ್ಲಿ ಯಾವುದೇ ವಿರೋಧ ಪಕ್ಷದವರು ಇದ್ರೂ ಕೂಡ ಅವರ ವಿರುದ್ಧ ಏನಾಗ್ತಾ ಇದೆ
ಅದನ್ನೇ ಅಸ್ತ್ರ ಮಾಡಿಕೊಂಡು ಬಳಸುವಂಥದ್ದು ಹೊಸ ವಿಚಾರ ಏನಲ್ಲ, ನಮ್ಮ ರಾಜ್ಯದಲ್ಲಿ ನಡೆಯುವಂಥದ್ದು ಕಾಮನ್ ಈಗ. ಹಾಗಾಗಿ ಇದೀಗ ಇಲ್ಲೂ ಕೂಡ ಅದೇ ಆಗ್ತಾ ಇದೆ. ಸಿ.ಎಂ ಡಿ.ಕೆ. ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ನಾಯಕರೇ ಇರ್ಬೋದು, ನಿಮ್ಮ ಬಿಜೆಪಿ ಸರ್ಕಾರದ ಟೈಮಲ್ಲಿ ಅದೆಷ್ಟು ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಎಷ್ಟು ಹುದ್ದೆಗಳ ನೇಮಕಾತಿ ಆಗಿದೆ ತೋರಿಸಿ ನೋಡೋಣ ಅಂತ ಹೇಳಿ ಅವರು ಒಂದು ಕಡೆ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಈ ಒಂದು ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಇಲ್ಲಿ ಒಂದು ಕಡೆ ವಿದ್ಯಾರ್ಥಿಗಳ ಆಕ್ರೋಶ ಇರ್ಬೋದು, ಮತ್ತೊಂದು ಕಡೆ ಇದು ರಾಜಕೀಯ ತಿರುವು ಇರ್ಬೋದು. ಏನೇ ಇದ್ರೂ ಕೂಡ ವಿರೋಧ ಪಕ್ಷದವರು ಅಂತಂದ್ರೆ ಇದೆಲ್ಲ ಮಾಡೋದು ಕಾಮನ್. ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಇವ್ರ ಕಡೆ ಗಮನ ಕೊಡುತ್ತಾ ಇವಾಗಾದ್ರೂ ಬದಲಾವಣೆ ಆಗಬಹುದಾ? ಹಲೋ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಹಲೋ ಪ್ರಶಾಂತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ರೋಶಿನಿ, ಏನಂತಂದ್ರೆ ಈಗ ಇಲ್ಲಿ ಕೂಡ 2 ತಂಡವಾಗಿ ಮಾರ್ಪಟ್ಟಿರುವಂತದ್ದು. ಒಂದು ತಂಡ ಈಗಾಗಲೇ ಧಾರವಾಡದ ಜಯನಗರದಲ್ಲಿ ಕೂಡಿರ್ತಂಥದ್ದು, ಇನ್ನೊಂದು ತಂಡ ಈಗ ಈ ಬಿಜೆಪಿ ಏನು ಬೆಂಬಲ ಕೊಟ್ಟಿದ್ದ ಸ್ಥಳಕ್ಕೆ, ಅಂದ್ರೆ ಧಾರವಾಡದ ಮಿಚಿಗಿನ ಕಾಂಪೌಂಡ್ ಹತ್ರ ಈ ಬಿಜೆಪಿ ಒಂದು ಸಮಾವೇಶನ ಮಾಡ್ತಕ್ಕಂಥದ್ದು. ಅದರಲ್ಲಿ ಕೂಡ ಇಲ್ಲಿ ಒಂದು ತಂಡ ವಿದ್ಯಾರ್ಥಿಗಳ ತಂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದರಲ್ಲಿ ಈಗ ಚೆಲುವರಾಯಸ್ವಾಮಿ ಹಾಗೂ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್ ಅವರು ಈಗ ತಾನೇ ಆಗಮಿಸಿದ್ದಾರೆ. ಈಗ ಮುಂದೆ ಇಲ್ಲಿ ಏನು ಮಾತುಕತೆ ಆಗ್ತದೆ ಅಂತ ನೋಡ್ಬೇಕಾಗಿದೆ. ಇನ್ನೊಂದು ತಂಡ ಈಗ ಜಯನಗರ ಹತ್ರ ಈಗ ಬಿಟ್ಟಿರುವಂತದ್ದು ರೋಶಿನಿ. ಎಸ್ ಪ್ರಶಾಂತ್, ಇಲ್ಲಿ ಈಗಲೂ ಕೂಡ ಈ ಒಂದು ವಿಚಾರವೂ ಕೂಡ ಈಗ ರಾಜಕೀಯ ಟ್ವಿಸ್ಟ್ ಅನ್ನ ಪಡಿತಾ ಇದೆ. ಹಾಗಾಗಿ ಇಲ್ಲಿ ಬಿಜೆಪಿ ನಾಯಕರು ಒಂದ್ ಹೇಳಿದ್ರೆ ಕಾಂಗ್ರೆಸ್ ನಾಯಕರು ಒಂದ್ ಕೇಳ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಇರೋ ಟೈಮಲ್ಲಿ ಅದೆಷ್ಟು ಉದ್ಯೋಗ ಅವಕಾಶ ಮಾಡಿದ್ದೀರಾ, ಭರ್ತಿ ಮಾಡ್ಕೊಟ್ಟಿದ್ದೀರಾ? ಮಾಡಿಲ್ಲ ತಾನೇ, ಮತ್ತೆ ಇವಾಗ ಯಾಕೆ ಈ ತರ ಡ್ರಾಮಾ ಮಾಡ್ತಾ ಇರೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಹಾಗಾಗಿ ಇದೆಲ್ಲವೂ ಕೂಡ ಯಾವ ಕಡೆ ಹೋಗ್ತಾ ಇದೆ ಅಂತ ಇಲ್ಲಿ ನೋಡಿದ ಹಾಗೆ ಯೋಚನೆ ಏನಂತಂದ್ರೆ, ಇಲ್ಲಿ ಕೂಡ ವಿದ್ಯಾರ್ಥಿಗಳ ತಂಡ ಎರಡು ತಂಡವಾಗಿ ಬೇರ್ಪಡಿಸಿದ್ವು. ಒಂದು ಆರ್ ಅಶೋಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಜಯನಗರಕ್ಕೆ ಬರ್ತಾರೆ. ಅಲ್ಲಿ ಆರ್ ಅಶೋಕ್ ಅವರು ನಾನು ಹೋಗ್ಲಾ ಅಂತ ಕೇಳ್ತಾರೆ. ಆಯ್ತು ನೀವು ಹೋಗ್ಬಿಡಿ ಅಂತೇಳಿ ವಿದ್ಯಾರ್ಥಿಗಳು ಹೇಳಿಕೊಳ್ಳಿ ಅಶೋಕರಿಂದ ಕಾಲ್ ಕೇಳ್ತಾರೆ. ಅವ್ರು ಕಾಲ್ ಕಿತ್ತ ಸೀದಾ ಅಲ್ಲಿ ಮಿಸ್ಕಿನ್ ಕಪ್ಪಡ್ ಅಂತ ಬರ್ತಾರೆ. ಬಟ್ ಒಂದು ತಂಡ ಏನಿದೆ ಅದು ಇಂಡಿವಿಜುವಲ್ ಆಗಿ ಜಯನಗರ ಕಡೆ ಬಿಟ್ಟಿರತಕ್ಕಂಥದ್ದು. ಒಂದು ತಂಡ ಇಲ್ಲಿ ಮಿಸ್ಕಿನ್ ಕಪ್ಪಡ್ಗೆ ಬಿಜೆಪಿ ಸಮಾವೇಶದಲ್ಲಿ ಪಾಲ್ಗೊಂಡಿರ್ತದ್ದು. ಒಟ್ಟಾರೆಗೆ ಎಲ್ಲಿಗೆ ಹೋಗಿ ನಿಲ್ತದೆ ಅನ್ನೋ ಕೂಡ ಇದು ಕೂಡ ಊಹಿಸಕ್ ಆಗಲ್ಲ ಋಷಿನಿ. ಎಸ್ ಪ್ರಶಾಂತ್, ಸದ್ಯಕ್ಕೆ ಅಲ್ಲಿನ ಪರಿಸ್ಥಿತಿ ಇವಾಗ ಹೇಗಿದೆ ಅಂತ ಹೇಳಿ ಏನಾದ್ರೂ ಕಂಟ್ರೋಲಿಗೆ ಬಂದಿದೆಯಾ? ಇಲ್ಲೂವರೆಗೆ ಅಲ್ಲಿ ಜಯನಗರ ಕಡೆ ಇರ್ತಕ್ಕಂಥ ತಂಡದ್ದು ಮತ್ತು ಇವು 2 ತಂಡಗಳು ಅಪಾರವಾದ ಇಲ್ಲಿ ಬಿಜೆಪಿ ನಾಯಕರ ಬೊಮ್ಮಾಯಿ ಮತ್ತು ಜೋಶಿ ಅವ್ರದ್ದು, ಆಮೇಲೆ ಮೋದಿ ಅವ್ರದ್ದು ಬ್ಯಾನರ್ ಗಳನ್ನು ಸುಟ್ಟು ಹಾಕಿರ್ತಕ್ಕಂಥದ್ದು, ಜಯನಗರ ಸರ್ಕಲ್ ಸುಟ್ಟು ಹಾಕಿರ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಒಂದು ನಮ್ಮ ವಿದ್ಯಾಗಿರಿ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದಂತ ರಫೀಕ್ ತಹಸೀಲ್ದಾರ್ ಅವ್ರಿಗೆ ಕೂಡ ಒಂದು ಕಿವಿ ಹತ್ರ ಸ್ವಲ್ಪ ಪೆಟ್ಟು ಬಿದ್ದಿರ್ತಕ್ಕಂಥದ್ದು. ಸೊ ಈ ಒಟ್ಟಾರೆಯಾಗಿ ಸಣ್ಣ ಪುಟ್ಟ ಗಲಭೆಗಳು ಆಗ್ತಾ ಇದಾವೆ ಅಂತ ಹೇಳ್ಬೋದು ರೋಶಿನಿ. ಎಸ್, ಥ್ಯಾಂಕ್ ಯು ಪ್ರಶಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸದ್ಯಕ್ಕೆ ಈ ಒಂದು ಪರಿಸ್ಥಿತಿನ ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕಡೆ ಪೊಲೀಸರು ಪಾಪ ಹರಸಾಹಸ ಪಡ್ತಿದ್ದಾರೆ. ಅದರಲ್ಲೂ ಕೂಡ ವಿದ್ಯಾರ್ಥಿಗಳು, ಜೆನ್ಸಿ ಇದೆಲ್ಲವೂ ಕೂಡ ಇವರೆಲ್ಲ ರೋಡ್ಗೆ ಇಳಿದ್ಬಿಟ್ರೆ, ಗಲಾಟೆ ಮಾಡಿದ್ರೆ ಯಾವ ಮಟ್ಟಕ್ಕೆ ಹಾಳಾಗುತ್ತೆ ಅಂತ ಹೇಳಿ ಗೊತ್ತಿರುವಂತ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ರಿಯಾಕ್ಟ್ ಮಾಡಿದ್ದಾರಂತೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಯಾವಾಗಲೂ ಕೂಡ ಯಾರು ನಾ ಕಂಡೆಮ್ ಮಾಡ್ತೇನೆ. ಇಂಥ ಪ್ರೊಟೆಸ್ಟ್ಗಳಲ್ಲಿ ಯಾವಾಗಲೂ ಕೂಡ ಒಂದು ಸೂಚನೆ ತೆಗೆದುಕೊಂಡು ಅದನ್ನು ಇದು ಪ್ರೊಟೆಸ್ಟನ್ನು ಒಂದು ದೇಶದ ಹಿತಕ್ಕಾಗಿ ಅಂತವ್ರು ಮಾಡಿದ್ದಾರೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಅಷ್ಟು ಸೀರಿಯಸ್ ಅಂದರೆ ಗಂಭೀರವಾಗಿ ತೆಗೆದುಕೊಳ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಒಂದು ವಾತಾವರಣವನ್ನು ಯಾವಾಗಲೂ ಇರ್ತದೆ. ಇಲ್ಲಿ ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಎದುರಿಗೋಸ್ಕರ ಮಾಡಿದ್ದಾರೆ. ಅವ್ರು ಪ್ರೊಟೆಸ್ಟ್ ಮಾಡಿದ್ದು ಈ ದೇಶದಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಡ್ ಬಗ್ಗೆ, ಈ ದೇಶದಲ್ಲಿರ್ತಕ್ಕಂಥ ರೈತರ ಮೇಲೆ ಆಗತಕ್ಕಂಥ ಅನ್ಯಾಯ ಮತ್ತು ಟ್ರಂಪ್ ಜೊತೆಯಲ್ಲಿ ಇವರು ಹೊಂದಾಣಿಕೆ ಮಾಡಿಕೊಂಡು ರೈತರ ಮೇಲೆ ಒಂದು ದೊಡ್ಡ ಭಾರವನ್ನು ಬೀಳ್ತಾ ಇದೆ. ಅವರಿಗೆ ಸಂಪೂರ್ಣವಾಗಿ ರೈತರಿಗೆ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಈ ಪ್ರೊಟೆಸ್ಟನ್ನು ಅವರು ಮಾಡಿದ್ದಾರೆ. ಅದಕ್ಕೆ ಇವರು ಅವರಿಗೆ ಜುಡಿಷಿಯಲ್ ಕಸ್ಟಡಿಗಳಿಗೆ ಕಳಿಸೋದು,
ಬೇಲ್ ತೆಗೆದುಕೊಂಡು ಬೇಲ್ನು ಎಲ್ಲ ನಿರಾಕರಿಸ್ತಕ್ಕಂಥದ್ದು ಇದು ಎಲ್ಲ ಮಾಡ್ತಾ ಇದ್ದಾರೆ. ಇದು ರಿಯಲಿ ನಾನು ಪ್ರಜಾಪ್ರಭುತ್ವದಲ್ಲಿ ಇಂಥದ್ದು ಆಗಬಾರ್ದು. ಮತ್ತು ಪ್ರೊಟೆಸ್ಟ್ ಯಾರೇ ಮಾಡಿದ್ರೂ ಕೂಡ ನ್ಯಾಯವಾಗಿರ್ತಕ್ಕಂಥ ಪ್ರೊಟೆಸ್ಟ್ ಅದು. ನಾನು ಬೇರೆಯವರಿಗೇನು ತೊಂದರೆ ಏನಾಗಿಲ್ಲ. ಇಂಟರ್ನ್ಯಾಷನಲ್ ಈವೆಂಟ್ನಲ್ಲಿ ಮಾಡಿದ್ದಾರೆ, ದೇಶದ ಮರ್ಯಾದೆ ಹೋಯ್ತು. ಮತ್ತು ನೀವು ಕಾಮನ್ವೆಲ್ತ್ ಗೇಮ್ನಲ್ಲಿ ಎಲ್ಲ BJPದವ್ರು ಮಾಡಿದಿರಲ್ಲ, ಆವಾಗ ಇನ್ಕ್ಲೂಡಿಂಗ್ ಸೀನಿಯರ್ ಲೀಡರ್ಸ್ ಲೈಕ್ ನಮ್ಮ ಗಡ್ಕರಿ ಅಂತವರು